ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, 2026ರಲ್ಲಿ ಕರ್ನಾಟಕದಲ್ಲಿ ಒಂದು ಸಂಚಲನವೇ ಕ್ರಿಯೇಟ್ ಆಯಿತು. ಇಡೀ ಕರ್ನಾಟಕದ ರಾಜ್ಯ ಬಳ್ಳಾರಿಯ ಕಡೆ ನೋಡುವ ಒಂದು ಸಂದರ್ಭ ಸೃಷ್ಟಿ ಆಯಿತು. ಬನ್ನಿ, ಹಾಗಾದರೆ ಜನವರಿ 1ನೇ ತಾರೀಕು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಖುದ್ದಾಗಿ ತಿಳ್ಕೋಬೇಕು ಅಂತ ಹೇಳಿ ನಾನು ಫೀಲ್ಡ್ಗೆ ಬಂದಿದ್ದೀನಿ. ಏನು ಜನವರಿ 1ನೇ ತಾರೀಕು ನಡೀತಲ್ಲ ಘಟನೆ, ಆ ಘಟನಾ ಸ್ಥಳದಲ್ಲಿ ನಾನಿದ್ದೀನಿ. ನನ್ನ ಜೊತೆಗೆ ಬಳ್ಳಾರಿಯ ಒಬ್ಬ ಪ್ರಾಮಿನೆಂಟ್ ಲೀಡರ್, ಅವ SC ಮತ್ತು STಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಕ್ಕೆ ಬಂದರೆ ಇಡೀ ಪ್ರಶ್ನಾತೀತವಾಗಿರ್ತಕ್ಕಂತಹ ನಾಯಕರು ನಮ್ಮ ಜೊತೆ ಇದ್ದಾರೆ. ನನ್ ಅದರ್ ದೆನ್ ಶ್ರೀರಾಮುಲು ಎಕ್ಸ್ ಮಿನಿಸ್ಟರ್. ಬನ್ನಿ, ಅವ್ರ ಜೊತೆ ನಾನು ಇಂತಿಷ್ಟು ಸಂವಾದವನ್ನು ಮಾಡ್ತೀನಿ. ಮಾತನಾಡುವ ಕುತೂಹಲ ಕೂಡ ಇದೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ವಾಯ್ಸ್ ಯೂಟ್ಯೂಬ್ ಚಾನಲ್ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಬನ್ನಿ, ಜನವರಿ 1ನೇ ತಾರೀಕು ಇಡೀ ಪ್ರಪಂಚವೇ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಬೇಕು, ಆಚರಣೆ ಮಾಡಬೇಕು ಅಂತೇಳಿ. ಆದರೆ ಬಳ್ಳಾರಿಯ ಜನ ಒಂದು ಹೆಣವನ್ನು ನೋಡುವುದರ ಮುಖಾಂತರ ಹೊಸ ವರ್ಷವನ್ನು ನಾವು ಸ್ವಾಗತ ಮಾಡಬೇಕಾಯಿತು. ಇದು ಮೋಸ್ಟ್ ಅನ್ಫಾರ್ಚುನೇಟ್. ಹಾಗಾದರೆ 1ನೇ ತಾರೀಕು ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಖುದ್ದಾಗಿ ನಾನು ಎಕ್ಸ್ ಮಿನಿಸ್ಟರ್ ಜೊತೆ ಇಂತಿಷ್ಟು ರಿಯಾಲಿಟಿ ಚೆಕ್ಗೆ ಬಂದಿದ್ದೀನಿ. ಬನ್ನಿ ಸರ್, ಫಸ್ಟ್ ಆಫ್ ಆಲ್ ಜನವರಿ 1ನೇ ತಾರೀಕು ಏನೆಲ್ಲ ಆಯಿತು? ತಾವು ಕೂಡ ಮೀಡಿಯಾದಲ್ಲಿ ನೋಡಿದ್ದೀರಿ, ತಾವು ಖುದ್ದಾಗಿ ಸಾಕ್ಷಿ ಆಗಿದ್ದೀರಿ. ನನ್ನ ಪ್ರೇಕ್ಷಕರಿಗಾಗಿ ಸರ್, ನಿಮ್ದು ವಾಯ್ಸ್ ಕ್ಲಿಯರ್ ಆಗುತ್ತೇನೆ? ಆಗುತ್ತೆ ಏನಪ್ಪ, ಆಗುತ್ತೆ. ನೋಡ್ರಿ, ಜನವರಿ 1ನೇ ತಾರೀಕಿಗೆ 7 ಗಂಟೆ ಸಮಯಕ್ಕೆ ಒಂದು ಬ್ಯಾನರ್ ವಿಚಾರದಲ್ಲಿ ಗಲಾಟೆ ಪ್ರಾರಂಭ ಆಯಿತು. ಗಲಾಟೆ ವಿಚಾರ ಪ್ರಾರಂಭ ಆದಂಥ ಟೈಮಲ್ಲಿ ಅದು ಬ್ಯಾಕ್ಗ್ರೌಂಡ್ ನೋಡಿದಂಥ ಟೈಮಲ್ಲಿ ನಾನು ಮುಖ್ಯಮಂತ್ರಿಗಳ ಅವ್ರ ಹೇಳಿಕೆಗಳನ್ನು ಕೂಡ ನಾನು ನೋಡ್ತಾ ಇದ್ದೆ. ನೋಡಿದಂಥ ಸಂದರ್ಭದಲ್ಲಿ ಬ್ಯಾನರು ಹಾಕೋದು ವಿಚಾರವೇ ಒಂದು ಪ್ರಚೋದನೆ ಆಗಿದೆ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಯಾಕಂದ್ರೆ ನಾನೇನು ಹೇಳ್ತೀನಿ ಅಂದರೆ, ಬ್ಯಾನರು ಹಾಕಿದ ನಂತರ ಇವತ್ತು ಜನಾರ್ದನ್ ರೆಡ್ಡಿ ಅವರು ಭಾಳಷ್ಟು ಸರಿ ಅವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿರಿ, ನಮ್ಮ ಮನೆ ಎದುರುಗಡೆ ಹಾಕಬೇಡ್ರಿ, ನಮ್ಮ ಮನೆ ಕಾಂಪೌಂಡಲ್ಲಿ ಹಾಕಬೇಡ್ರಿ, ನಮಗೆ ಹೋಗುವಂಥ ಹಾದಿಗೆ ಹಾಕಬೇಡ್ರಿ ಅಂತೇಳಿ ಭಾಳಷ್ಟು ಸರಿ ಹೇಳಿದ್ದಾರೆ. ಹೇಳಿದ್ರು ಕೂಡ ಸ್ಥಳೀಯರು ಎಲ್ಲರೂ ಕೂಡ ಬಂದು ಇಲ್ಲರಿ ಅದು ತೆಗೆದು ಬೇರೆ ಕಡೆ ಹಾಕ್ತೀವಿ ಅಂತೇಳಿ ಒಪ್ಕೊಂಡು ಕೂಡ ಹೋಗಿದ್ದಾರೆ. ಬೆಳಿಗ್ಗೆ 2 ಗಂಟೆಗೆ ಬಂದು ಪೊಲೀಸರು ಕೂಡ ಅದನ್ನು ಬ್ಯಾನರ್ ತೆಗೆಸಿದ್ರು. ಆಮೇಲೆ ಪುನಃ 7 ಗಂಟೆಗೆ ಬಂದು 7 ಗಂಟೆಗೆ ಆದಮೇಲೆ ಅವರೆಲ್ಲರೂ ಕೂಡ ಯಾರು ಸತೀಶ್ ರೆಡ್ಡಿ ಅನ್ನೋರು, ಭಾಳಷ್ಟು ಮಂದಿ ಹಿಂಬಾಲಕರು, ಭಾಳಷ್ಟು ಮಂದಿ ಜನ ಬಂದು ಅವರು ಜನಾರ್ದನ್ ರೆಡ್ಡಿ ಮೇಲೆ ಅವರು ಮುಗಿಬೀಳಂಥ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲೇ ಇದ್ದೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಗಂಗಾವತಿಯಿಂದ ಬರ್ತಾಯಿದ್ರು. ಬರುವಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ರಾಮುಲು ಎಲ್ಲಿದ್ದೀರಿ ಅಂತ. ನಾನು ಹೇಳಿದೆ, ನಾನು ಇವತ್ತು ಇಲ್ಲಿ ಬಳ್ಳಾರಿಯಲ್ಲಿದ್ದೀನಿ ಅಂತ. ಬಳ್ಳಾರಿಯಲ್ಲಿ ಮನೇಲಿದ್ದೀನಿ. ಅವರು ಜನಾರ್ದನ್ ರೆಡ್ಡಿ ಅವರು ಬಂದ ತಕ್ಷಣ ನಾವು ಎಲ್ಲರೂ ಕೂಡ ಮನೆ ಕಡೆ ಅವ್ರು ನಡ್ಕೊಂಡು ಬರ್ತೀವಿ. ಅವರೆಲ್ಲರೂ ಕೂಡ ಸುಮಾರಾಗಿ ಒಂದು 100 ಮಂದಿ ಬಂದು ಜನಾರ್ದನ್ ರೆಡ್ಡಿ ಅವ್ರನ್ನ ಹಲ್ಲೆ ಮಾಡೋಂಥ ಕೆಲಸ ಮಾಡಿದ್ರು. ಆ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಇದಕ್ಕೆ ದೌರ್ಜನ್ಯ ಮಾಡೋದು ಸರಿಯಲ್ಲ ಅಂತ ಮಾತನಾಡಿಸಿ ಹೇಳಿದಂಥ ಸಂದರ್ಭದಲ್ಲಿ ಅವರು ಯಾರೋ ಸತೀಶ್ ರೆಡ್ಡಿ ಅವರು ಅವರ ಹಿಂಬಾಲಕರೆಲ್ಲ ಕೂಡ ನುಗ್ಗಲಾಯಿತು. ಆ ಸಂದರ್ಭದಲ್ಲಿ ಅವರು ಇದಂಥ ಅಂಗರಕ್ಷಕರು ಫೈರಿಂಗ್ ಮಾಡೋಂಥ ಕೆಲಸಗಳು ಮಾಡಿದ್ದಾರೆ. ಬನ್ನಿ, 1ನೇ ತಾರೀಕು ನಡೆಯತಕ್ಕಂಥ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಆದರೆ ಮೊನ್ನೆ ನಾನು ರಿಪಬ್ಲಿಕ್ ಟಿವಿನಲ್ಲಿ ನಾನು ಡಿಸ್ಕಷನ್ನಲ್ಲಿ ಇದ್ದಾಗ ಬಳ್ಳಾರಿಯವರು ಆಗಿರೋದ್ರಿಂದ ನನಗೆ ಇಂತಿಷ್ಟು ಪ್ರಶ್ನೆಗಳನ್ನು ಕೇಳಿದರು. ಕೇವಲ ಒಬ್ಬ ಬ್ಯಾನರ್ಗಾಗಿ, ಒಂದು ಬ್ಯಾನರ್ಗಾಗಿ ಮಾಜಿ ಸಚಿವರು ಬೀದಿಗೆ ಬರಬೇಕಾ ಅನ್ನೋದ್ರ ಬಗ್ಗೆ ನನಗೆ ಕೇಳಿದರು. ಅದಕ್ಕೆ ತಕ್ಕಂಗೆ ಕ್ವಿಕ್ ಆಗಿ ರಿಯಾಕ್ಷನ್ ತಗೊಳ್ಳೋಣ. ಸರ್, ತಾವು ಬಹಳ ಪ್ರಭಾವಿಯಾಗಿರ್ತಕ್ಕಂಥ ವ್ಯಕ್ತಿ, ಮಾಜಿ ಶಾಸಕರು ಮತ್ತು DCM ಕೂಡ ಹಂತಕ್ಕೆ ಹೋಗ್ತಕ್ಕಂಥವರು. ಕೇವಲ ಬ್ಯಾನರ್ಗಾಗಿ ಒಬ್ಬ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ಕ್ಲಿಯರೆನ್ಸ್ ಮಾಡ್ತಾ ಇದ್ರು. ನೀವು ಬೀದಿಗೆ ಬರುವಷ್ಟು ಏನೇ ಆಗಿತ್ತು? ನೋಡಿ, ಯಾರು ಕೂಡ ಜಗಳ ಮಾಡ್ಕೋಬೇಕು, ಏನಿದ್ರೆ ಏನಾದ್ರು ಘಟನೆ ಆಗುತ್ತೆ ಅಂತೇಳಿ ಯಾರು ಕೂಡ ಅನ್ಕೊಂಡಿದ್ದಿಲ್ಲ. ಜನಾರ್ದನ್ ರೆಡ್ಡಿ ಅವರ ಮನೆ ನಮ್ಮ ಮನೆ ಬಗಲಿಗೆ ಇರೋ ಕಾರಣ ಜನಾರ್ದನ್ ರೆಡ್ಡಿ ಅವರ ಮನೆಯಿಂದ ನಾವು ನಡ್ಕೊಂಡು ಬರ್ತಾ ಇದ್ವಿ. ಅವ್ರು ಇಂಟೆನ್ಷನ್ಲಿ ಜಗಳಕ್ಕೆ ಬಂದಂಥ ಟೈಮಲ್ಲಿ ನಾವು ಇನ್ಸಿಡೆಂಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅಕಸ್ಮಿತವಾಗಿ ಬ್ಯಾನರ್ ಮೂಲಕ ಜಗಳ ಆಗುತ್ತೆ ಅಂತ ತಿಳ್ಕೊಂಡಿದ್ರನ್ನ ನಾನು ಪೊಲೀಸರು ಹೇಳ್ತಾ ಇದ್ದೆ. ಇದಕ್ಕಿಂತ ಮುಂಚೆ 2 ಗಂಟೆಗೆ ಬಂದು ಪೊಲೀಸರು ಬಂದು ಅದು ತೆರವುಗೊಳಿಸಿ ಹೋಗಿದ್ದಾರೆ. ಅಲ್ಲಿ ಸಿಟಿ DSP ಬಂದು ಅದನ್ನ ಮುಂಚೆ ಬೆಳಗ್ಗೆನ ಬ್ಯಾನರ್ ಹಾಕಿದ್ರಂತೆ.
ಆ ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಹೋಗಂತ ದಾರಿಗೆ ಹಾಕಬೇಡ್ರಿ, ದಯವಿಟ್ಟು ಇದು ತೆರವುಗೊಳಿಸ್ರಿ ಅಂದ್ರಿಗಿನ ಅವ್ರು ಬೆಳಗ್ಗೆ ಬಂದು ಮತ್ತೆ ಪುನಃ 2 ಗಂಟೆಗೆ ಅವ್ರ ಪೊಲೀಸರು ಬಂದು ಅದು ಬ್ಯಾನರ್ಗಳು ತೆಗೆದು ಹಾಕಿದ್ದಾರೆ. ಮತ್ತೆ ಅವ್ರು ಸತೀಶ್ ರೆಡ್ಡಿ ಅವರು 7 ಗಂಟೆಗೆ ಬಂದು ಅವ್ರ ಮನೆ ಹತ್ರ ಕುಂತು ದಂಧೆ ಮಾಡ್ತಾ ಕುಡಿತಾ ಕುರ್ಚಿಗಳು ಹಾಕ್ಕೊಂಡು ಇವತ್ತು ಇಲ್ಲ ನಾವು ಇಲ್ಲೇ ಹಾಕಿ ಹೋಗ್ತೀವಿ ಅಂತೇಳಿ ಅಂದಂಥ ಟೈಮಲ್ಲಿ ನಾನು ಜನಾರ್ದನ್ ರೆಡ್ಡಿ ಅವರು ಜಗಳ ಆಗುತ್ತೆ ಅಂತ ಹೇಳಿದ್ರೆ ಪೊಲೀಸರಿಗೆ ಹೇಳ್ತಾ ಇದ್ದೆ. ಪೊಲೀಸರು ನಮಗೆ ಗೊತ್ತಿಲ್ಲ, ಅಲ್ಲಿ ಹೋಗೋಂಥ ಟೈಮಲ್ಲಿ ಅಲ್ಲಿ ನಮ್ಮ ಮನೆಗೆ ಜನಾರ್ದನ್ಗೆ ಮನೆಗೆ ಹೋಗೋಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ಫೋರ್ಸ್ಫುಲ್ಲಿ ಜಗಳ ಮಾಡಕ್ಕೆ ಬಂದಿರೋ ಕಾರಣ ಅಲ್ಲಿ ನುಗ್ಗಲಾಯ್ತು ಅನ್ನೋಂಥ ಮಾತನ್ನು ಹೇಳಿದ್ರು. ಇವಾಗ ಕೂಡ ಅದೇ ಮಾತು ಹೇಳ್ತಾ ಇದ್ದೀನಿ. ಬನ್ನಿ, ಇದು ಸತೀಶ್ ರೆಡ್ಡಿ ಅವರ ಒಂದು ಉಪಟಳತನದಿಂದ ಆಗಿದೆ. ಈ ರೀತಿ ಆಗುತ್ತೆ ಅನ್ನೋದು ಮೋಸ್ಟ್ ಅನ್ಫಾರ್ಚುನೇಟ್ ಆಗಿದೆ. ನನಗೂ ಕೂಡ ಗೊತ್ತಿಲ್ಲ, ಜನಾರ್ದನ್ ರೆಡ್ಡಿ ಅವರು ಕೂಡ ಈ ವಿಷಯ ಗೊತ್ತಿಲ್ಲ. ಹಾಗಾದರೆ ಪದೇ ಪದೇ ಈ ಸತೀಶ್ ರೆಡ್ಡಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ಸತೀಶ್ ರೆಡ್ಡಿ ಯಾರು, ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅವ್ರಿಗಿರ್ತಕ್ಕಂಥ ಲಿಂಕ್ ಏನು ಅನ್ನೋದ್ರ ಬಗ್ಗೆ ಇನ್ನೂ ಒಂದು ರೀತಿ ಕ್ವಿಕ್ ಆಗಿ ರಿಯಾಕ್ಷನ್ ತಗೊಳ್ಳೋಣ. ಸರ್, ಸತೀಶ್ ರೆಡ್ಡಿ ಅವರು ಏಕಾಏಕಿ ಭರತ್ ರೆಡ್ಡಿನ ಬೈಪಾಸ್ ಮಾಡಿ ಏಕಾಏಕಿ ಫೀಲ್ಡ್ಗೆ ಬರ್ತಾರೆ. ಯಾರು, ಹೂ ಇಸ್ ಎಕ್ಸಾಕ್ಟ್ಲಿ ಸತೀಶ್ ರೆಡ್ಡಿ ಅಕಾರ್ಡಿಂಗ್ ಟು ಯು? ಸತೀಶ್ ರೆಡ್ಡಿ ಯಾರು ಅಂದ್ರೆ ನಮಗೂ ಗೊತ್ತಿಲ್ಲ ರೀ. ನಮಗೆ ಇರೋಂಥ ಮಾಹಿತಿ ಪ್ರಕಾರ ಸತೀಶ್ ರೆಡ್ಡಿ ಅವರು ಮತ್ತು ನಾರಾ ಭರತ್ ರೆಡ್ಡಿ ಅವರು ಅವರೆಲ್ಲ ರಿಲೇಷನ್ಸ್ ಆಗ್ತಾರಂತೆ. ಇವತ್ತೆಲ್ಲ ಕೂಡ ಸಿಂಡಿಕೇಟ್ ಅನ್ನು ಮಾಡಿಕೊಂಡು ಇದರಲ್ಲಿ ನೋಡ್ರಿ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಇವತ್ತು 1 ಟನ್ ಹೊಸು ಎಷ್ಟಕ್ಕೆ ಸಿಗ್ತಾ ಇದೆ. ಇವತ್ತು ಮುಂಚೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ ಟೈಮಲ್ಲಿ ಯಾರಾದ್ರೂ ಬಡವ್ರ ಮನೆ ಕಟ್ಕೊಂಡ್ರೆ 1 ಟನ್ನು 13,000, 12,000, 10,000 ಹಂಗೆ ಸಿಗ್ತಾ ಇತ್ತು. ಅವತ್ತು ಗೊತ್ತಿಲ್ಲ ಎಕ್ಸಾಕ್ಟ್ ಪ್ರೈಸ್ ನನಗೆ. ಭಾಳ ಕಡಿಮೆಯಲ್ಲಿ ಇವತ್ತು ಅಪ್ರಾಕ್ಸಿಮೇಟ್ ಐ ಡೋಂಟ್ ನೋ, ಅಂದರೆ ಸ್ವಲ್ಪ ರೇಟಲ್ಲಿ ಸಿಗ್ತಾ ಇತ್ತು. ಇವತ್ತು ಎಲ್ಲ ಕೂಡ 30,000, 40,000 1 ಟನ್ ಆಗ್ಬಿಟ್ಟು. ಒಂದು ಲೋಡು ತೊಗೋಬೇಕಂದ್ರೆ ನಾನು 30-40,000 ಮಂದಿ ಟನ್ನು ಅಷ್ಟೊಂದು ರೊಕ್ಕ ಕೊಟ್ಟು ಆ ಸ್ಯಾಂಡ್ ಹಾಕೋಬೇಕಂದ್ರೆ ಯಾರು ಬಡವರು ತಡೆಯೋಕ್ಕಾಗುತ್ತೆ. ಹಂಗಾಗಿ ಇವತ್ತು ಮರಳು ಏನಿದೆನೋ ಅಕ್ರಮವಾಗಿ ಮರಳು ಸಾಗಾಣಿಕೆ ಆಗ್ತಾಯಿದೆ. ಅದರಲ್ಲಿ ಭಾಳಷ್ಟು ಮಂದಿ 50% ಅದರಲ್ಲಿ ಕಮಿಷನ್ ಇಟ್ಕೊಂಡು ಅದೆಲ್ಲ ಕೂಡ ಹೊರೆ ಆಗ್ತಿರೋದು ಬಡವ್ರ ಮೇಲೆ ಹೊರೆ ಆಗ್ತಾಯಿದೆ. ಅದರಿಂದ ಸಿಂಡಿಕೇಟನ್ನು ಮಾಡ್ಕೊಂಡಿದ್ದಾರೆ. ಈ ಸಿಂಡಿಕೇಟಲ್ಲಿ ಮರಳು ಬಂತು, ಈ ಸಿಂಡಿಕೇಟಲ್ಲಿ ಇಸ್ಪೇಟ್ ಬಂತು, ಈ ಸಿಂಡಿಕೇಟದಲ್ಲಿ ಗಾಂಜಾ ಬಂತು, ಈ ಸಿಂಡಿಕೇಟಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಬಂತು. ಈ ಸಿಂಡಿಕೇಟದಲ್ಲಿ ಎಲ್ಲವನ್ನು ಕೂಡ ಇವತ್ತು ಸಿಂಡಿಕೇಟನ್ನು ಮಾಡಿಕೊಂಡು ಯಾವ ರೀತಿ ಪುಷ್ಪಮಾದನ್ನು ನಾವು ನೋಡ್ತೀವಿ ಆ ರೀತಿಯಲ್ಲಿ ಸಿಂಡಿಕೇಟ್ ಮಾಡಿಕೊಂಡು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿಕೊಂಡು ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ಅಧಿಕನ್ನು ಮಾಡಿಕೊಂಡು ಅವ್ರು ಸತೀಶ್ ರೆಡ್ಡಿ ಅನ್ನುವಂಥ ವ್ಯಕ್ತಿ ಭಾಳ ಸೈಕೋ ವ್ಯಕ್ತಿ ಅಂತೇಳಿ ನನಗೆ ಗೊತ್ತಿರೋಂಥ ಮಾಹಿತಿ ಪ್ರಕಾರ ಭಾಳಷ್ಟು ಮಂದಿನ ಬೆದರಿಸೋದು, ಬರೆಯೋದು, ಹೊಡೆಯೋದು, ದಿನಕ್ಕೆ 1 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ಕೊಳ್ಳೋದು, ಅವರನ್ನು ಪಂಚಾಯತಿ ಮಾಡಿ ಬೂಟ್ ನೆಕ್ಕಿಸ್ಕೊಳ್ಳೋದು, ಅವ್ರ ಬೂಟ್ ನೆಕ್ಕಬೇಕಂತೆ. ಆ ರೀತಿ ಭಾಳಷ್ಟು ದೌರ್ಜನ್ಯಗಳು ನನ್ನ ಗಮನಗಳು ಬಂದಿದೆ. ಭಾರತೀಯ ಜನತಾ ಪಾರ್ಟಿಯಿಂದ ತೀವ್ರವಾಗಿ ನಾವು ಖಂಡಿಸುವಂಥ ಕೆಲಸ ಕೂಡ ನಾವು ಮಾಡಿದಂಥ ಟೈಮಲ್ಲಿ ಕೂಡ ಅವ್ರಿಗೆ ಸರ್ಕಾರ ಅವ್ರದ್ದೇ ಆಗಿದೆ. ಕಾರಣ ಆ ಪೊಲೀಸ್ ಇಲಾಖೆಯಲ್ಲಿದ್ದಂಥ ಸಾಕಷ್ಟು ಮಂದಿ, ಉದಾಹರಣೆಗೆ ಹೇಳ್ಬೇಕಂದ್ರೆ ಮಟ್ಕ ಆಡುವಂಥ ಟೈಮಲ್ಲಿ ರಾಶಿ ಹಣವನ್ನು ಜೋಡಿಸ್ಕೊಂಡು ಪೊಲೀಸರೇ ಅವ್ರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಾರೆ. ಇವತ್ತು ಎಲ್ಲ ಕಡೆಗಳು ಇಸ್ಪೀಟೆಲ್ಲ ಆಡುತ್ತಾ ಇದ್ದಾರೆ, ಓಣಿ ಇಸ್ಪೀಟೆಲ್ಲ ಆಡ್ತಾರೆ, 2 ವೀಲರಲ್ಲಿ ಹೋಗ್ತಾರೆ. ಈ ಓಣಿ ಮಟ್ಕ ಆದ ತಕ್ಷಣ ಬೇರೆ ಓಣಿಗೆ ಮಟ್ಕ ಬರಬೇಕು ಅಂತಾರೆ. ಈ ಓಣಿ ಮಟ್ಕ ಬರೆದ ನಂತರ ಇನ್ನೊಂದು ಓಣಿಗೆ ಮಟ್ಕ ಬರ್ತೀವಿ, 2 ವೀಲರಲ್ಲಿ ಮಟ್ಕ ಬರೀತಾರೆ. ಬನ್ನಿ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭರತ್ ರೆಡ್ಡಿ ನಗರ ಶಾಸಕರ ಆಪ್ತರಾಗಿರ್ತಕ್ಕಂತಹ ಸತೀಶ್ ರೆಡ್ಡಿಯ ಸುತ್ತುತ್ತಾ ಇದೆ. ಆದರೆ ಈ ಸತೀಶ್ ರೆಡ್ಡಿ ಒಬ್ಬ ಇಲ್ಲೀಗಲ್ ದಂಧೆಯಲ್ಲಿ ಸಿಂಡಿಕೇಟ್ ಅನ್ನು ಮಾಡಿಕೊಂಡು ಇಡೀ ಬಳ್ಳಾರಿಯ ಜನರನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೇರವಾಗಿರ್ತಕ್ಕಂಥ ಒಂದು ರಿಯಾಕ್ಷನ್ ಬಂದಿದೆ. ಹಾಗಾದರೆ ಸಾಯಂಕಾಲದ ಎಪಿಸೋಡಿಗೆ ಸಾಕ್ಷಾತ್ ಭರತ್ ರೆಡ್ಡಿ ಅವರು ನಡ್ಕೊಂಡು ಬರಬೇಕಾದ್ರೆ ಪೊಲೀಸ್ ಅವರ ಸಮಕ್ಷಮದಲ್ಲೇ ಬರ್ತಾ ಇದ್ದಾರೆ. ಇದರ ಹಿಂದೆ ಪೊಲೀಸರ ಕುಮ್ಮಕ್ಕು ಕೂಡ ಇದೇನಾ ಅನ್ನೋದ್ರ ಬಗ್ಗೆ ಡೌಟ್ ಬರ್ತಾ ಇದೆ. ಅದ್ರ ಬಗ್ಗೆ ತಕ್ಷಣಕ್ಕೆ ಕ್ವಿಕ್ ಆಗಿ ರಿಯಾಕ್ಷನ್ ತಗೊಳ್ಳೋಣ. ಸರ್, ಬನ್ನಿ, ತಾವು ಪೊಲೀಸರು ಅನ್ನೋ ಒಂದು ಮಾತನ್ನು ಹೇಳಿದ್ರಿ. ಸಾಯಂಕಾಲ ನಡೆದಿರ್ತಕ್ಕಂಥ ಈ ಎಪಿಸೋಡಕ್ಕೆ ಪೊಲೀಸರೇ ನೇತೃತ್ವವನ್ನು ವಹಿಸ್ತಾರೆ. ಭರತ್ ರೆಡ್ಡಿ ಅವರನ್ನು ಮೆರವಣಿಗೆ ಮುಖಾಂತರ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಕರ್ಕೊಂಡು ಬರ್ತಾರೆ. ಇದು ಅಬ್ಸಲ್ಯೂಟ್ಲಿ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ದ ಪೊಲೀಸ್ ಅಂತ ನೀವು ಅನ್ಬೋದಾ? ನಾನು ಆಲ್ರೆಡಿ ಪೊಲೀಸವ್ರ ಬಗ್ಗೆ ನಾನು ಆಲ್ರೆಡಿ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದೀನಿ. ನೋಡಿ, ಅಡಿಷನಲ್ ಎಸ್ ಪಿ ಸಾಹೇಬರಂತ ಇವರು ರವಿಕುಮಾರ್ ಅವರು ಕೂಡ ಅವ್ರನ್ನ ಎಸ್ಕಾರ್ಟನ್ನು ಕೊಡೋ ಮೂಲಕ DSP ಅವರಂತ ಸಿಟಿ DSP ಎಸ್ಕಾರ್ಟನ್ನು ಕೊಡೋ ಮೂಲಕ ಅವರು ಆ SP ಸರ್ಕಲ್ದಿಂದ ದುರ್ಗಮ್ ದೇವಸ್ಥಾನದಿಂದ SP ಸರ್ಕಲ್ ಬಂದು SP ಸರ್ಕಲ್ದಲ್ಲಿ ಪೆಟ್ರೋಲ್ ಬಾಂಬ್ಸನ್ನು ರೆಡಿ ಮಾಡಿಕೊಂಡು ಸಾಕಷ್ಟು ಮಂದಿ 300 ಮಂದಿ ಕುಡಿದು ಅಲ್ಲಿ ಪೆಟ್ರೋಲ್ ಬಾಂಬ್ಗಳು ಒಂದು ಆಟೋದಲ್ಲಿ ತುಂಬಿಕೊಂಡು
ನಾರಾ ಭರತ್ ರೆಡ್ಡಿ ಅವರು ಮತ್ತೆ ಅಲ್ಲಿಂದ ಹಿಂಬಾಲಕರು ಎಲ್ಲರೂ ಕೂಡ ಬಂದು ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಬರುವಂಥ ಟೈಮಲ್ಲಿ ಪೊಲೀಸರು ತಡೆದಿದ್ರಿನ ಯಾರು ಇವರು ರಾಜಶೇಖರ್ ಡೆತ್ ಆದರೂ ಡೆತ್ ಆಗ್ತಿದ್ದಿಲ್ಲ, ಅವ್ರನ್ನ ರಕ್ಷಣೆ ಮಾಡ್ಬೋದಿತ್ತು. ಅವ್ರೆಲ್ಲರೂ ಕೂಡ ಕುಮ್ಮಕ್ಕು ಕೊಟ್ಕೊಂಡು ಎಸ್ಕಾಟ್ ಮೂಲಕ ಜನಾರ್ದನ್ ರೆಡ್ಡಿ ಮನೆ ತನಕ ಬಂದಿದ್ದಕ್ಕೋಸ್ಕರವಾಗಿ ಇವತ್ತು ಏನಾಯ್ತು, ಅವ್ರ ನುಗ್ಗಲದಲ್ಲಿ ಇನ್ ಫ್ರಂಟ್ ಆಫ್ MLA ಅವರು ಎದುರುಗಡೆನೇ ಇವತ್ತು ಒಬ್ಬ ಅಮಾಯಕ ಜೀವ ಹೋಯಿತು, ಒಬ್ಬ ಬಡವನ ಜೀವ ಹೋಯಿತು. ಹೂ ಇಸ್ ರೆಸ್ಪಾನ್ಸಿಬಿಲಿಟಿ? ಇವತ್ತು ಇಂಥ ಸಂದರ್ಭದಲ್ಲಿ ಕೂಡ ಒಬ್ಬ MLA ಆದಂತೂ Do you mean to say that police is responsible for the death of the Rajshekar? 100% ನಾನು ಆಲ್ರೆಡಿ ಹೇಳಿದ್ದೀನಿ, ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಇದ್ದಾರೆ. MLA ಅವರು ಕೂಡ ನೆಗ್ಲಿಜೆನ್ಸಿ ಮಾಡಿರೋ ಕಾರಣ ಅವ್ರ ಅಂಗರಕ್ಷಕರೇ ಅವರೇ ಗೋಲಿಯನ್ನು ಹೊಡೆದು ಸಾಯಿಸುವಂತ ಕೆಲಸ ಮಾಡಿದ್ದಾರೆ. ಬನ್ನಿ ನೋಡಿ, ಅಬ್ಸಲ್ಯೂಟ್ಲಿ ಇದು ನಾರಾ ಭರತ್ ರೆಡ್ಡಿ ಅವರ ಪ್ರೇರಣೆಯಿಂದ ಆಗಿದೆ. ಇದಕ್ಕೆ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗಾದರೆ ಭರತ್ ರೆಡ್ಡಿ ಮೇಲೆ FIR ಏನಾದರೂ ಆಗಿದೆನಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋಣ. ಸರ್, ಒಟ್ಟಾರೆ ಈ ಎಪಿಸೋಡ್ ಹಿಂದೆ ಭರತ್ ರೆಡ್ಡಿ ಇದ್ದಾರೆ ಅನ್ನೋದ್ರ ಬಗ್ಗೆ ತಾವು ಕ್ಲಿಯರ್ ಆಗಿ ಹೇಳಿದ್ದೀರಿ. FIR ಆಗಿದೆನಾ? 10 ದಿನಗಳಾಯ್ತು, ಇವತ್ತಿನ ತನಕ ಆಗಿದೆ. ನೋಡ್ರಿ, ಫಸ್ಟ್ ಏನಂತ ಹೇಳಿದ್ರೆ ಗುಂಡು ಹಾರಿಸಿರೋದಂಥದ್ದು ರಾಜಶೇಖರ್ ಡೆತ್ ಆಗಿರೋಂಥದ್ದು ಜನಾರ್ದನ್ ರೆಡ್ಡಿ ಅವರು ಅಂಗರಕ್ಷಕರು ಅಂತ ಹೇಳಿದ್ರು. ಆಮೇಲೆ ನಾವು ಮುಂಚೆಯಿಂದ ಕೂಡ ಹೇಳ್ಕೊಂಡ್ ಬರ್ತಾ ಇದ್ವಿ, ನಮ್ಮ ಮೇಲೆ ಮರ್ಡರ್ ಕೇಸ್ ಹಾಕ್ಬಿಟ್ರು. ಅವರು ಡೆತ್ ಆದ ತಕ್ಷಣ 302 ಮರ್ಡರ್ ಕೇಸ್ ಹಾಕ್ಬಿಟ್ರು. ನಾನು ಹೇಳಿದೆ IG ಮೇಡಮ್ ಅವರಿಗೆ, ನಾನು ಬೇಲ್ ತೊಗೊಂಡಲ್ಲ ಅಂತೇಳಿ ಮರ್ಡರ್ ಕೇಸ್ ವಿಚಾರದಲ್ಲಿ ಹೇಳಿದೆ, ಬೇರೆ ವಿಚಾರದಲ್ಲಿ ಹೇಳಿದ್ರು. ಮರ್ಡರ್ ಕೇಸ್ ವಿಚಾರದಲ್ಲಿ ಬೇಲ್ ಕೂಡ ತೊಗೊಂಡ್ರಿ, ಆಂಟಿಸಿಪೇಟರಿ ಬೇಲ್ ಕೂಡ ತೊಗೊಂಡ್ರಿ. ಯಾರು ಇವತ್ತು ಗೋಲಿ ಹಾರಿಸಿದಾರೋ ಅವ್ರದ್ದು ಸತ್ಯಾಂಶ ಹೇಳಿದೆ. ಯಾರು ಸತ್ತಾರಂದ್ರೆ ಈಗ ನನ್ನ ಕಡೆಯಿಂದ ಏನೇನು ತೊಂದರೆ ಆಗಿದೆ, ಜನಾರ್ದನ್ ರೆಡ್ಡಿ ಅವ್ರ ಕಡೆಯಿಂದ ತೊಂದರೆ ಆಗಿದೆ, ನೇರವಾಗಿ ಜೈಲಿಗೆ ಹೋಗ್ತೀರಿ ಅನ್ನೋಂಥ ಮಾತನ್ನು ಹೇಳಿದ್ರು. ಆಮೇಲೆ ಅವರು ಅಡಿಷನಲ್ SP ಸಾಹೇಬರು ಚಿತ್ರದುರ್ಗದವರು, ಅವರು ಬಳ್ಳಾರಿ ಇನ್ಚಾರ್ಜ್ SP ಅವರಿದ್ದರು. SP ಅವರು ಇದ್ದಂಥ ಟೈಮಲ್ಲಿ ಅವರು ಒಂದು ರಿಪೋರ್ಟ್ ಕೊಟ್ಟು ಏನಂತ ಹೇಳಿದ್ರೆ, ಅಂಗರಕ್ಷಕರು ಖಾಸಗಿ ಅಂಗರಕ್ಷಣೆಯಿಂದ ಗುಂಡು ಹಾರಿದೆ ಅಂತ ಹೇಳಿದ್ರು. ಆ ಗುಂಡು ಹಾರಿದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳಿದ್ರು, ನಮಗೆ ಗೊತ್ತಿಲ್ಲ ರೀ, ಅವ್ರ ಕಡೆಯಿಂದ ಹಾರಿದೆ. ಭರತ್ ರೆಡ್ಡಿ ನಾಡಿ ಇಲ್ಲ ರೀ, ನಮಗೆ ಗೊತ್ತಿಲ್ಲ ರೀ, ಅವ್ರಿಗೆ ಜನಾರ್ದನ್ ರೆಡ್ಡಿ ಕಡೆಯಿಂದ ಹಾರಿದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಪ್ಪ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಹತ್ರ ಅಂಗರಕ್ಷಕರು ಇಲ್ಲ ಅನ್ನೋಂಥ ಟೈಮಲ್ಲಿ ಖಾಸಗಿ ಅಂಗರಕ್ಷಕರು ಇಲ್ಲ. ಅವಾಗ SP ಅವರು ಮತ್ತು IG ಅವರು ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ಇದ್ದಂಥ ಪೊಲೀಸ್ ಗನ್ಮನ್ಗಳೆಲ್ಲ ಕರ್ಕೊಂಡು ಎಂಕ್ವೈರಿ ಮಾಡಿ ಆಮೇಲೆ ಇವ್ರ ಕಡೆಯಿಂದ ಆರಿಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕೊಟ್ಟರು. ಇವತ್ತು ಯಾರು ಸತ್ತಂತ ರಾಜಶೇಖರನ್ ಅಂತ ಹುಡುಗ ಪೋಸ್ಟ್ಮಾರ್ಟಮ್ ಮಾಡೋಂಥ ವಿಚಾರದಲ್ಲಿ ಕೂಡ 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ. ಯಾವತ್ತು ಪೋಸ್ಟ್ಮಾರ್ಟಮ್ ಮಾಡಿದ ನಂತರ ಇವತ್ತು ನಾವು ಅವತ್ತು ಅಲಿಗೇಷನ್ ಮಾಡಿದ್ವಿ, ಕುಮಾರಸ್ವಾಮಿ ಅವರು ಕೂಡ ಅಲಿಗೇಷನ್ ಮಾಡಿದ್ರು, 2 ಬಾರಿ ಪೋಸ್ಟ್ಮಾರ್ಟಮ್ ಆಗಿದ್ದಾರೆ. ಅಲಿಗೇಷನ್ ಮಾಡಿದಂಥ ಟೈಮಲ್ಲಿ ಕೂಡ ಪುನಃ 2 ಸಾರಿ ಮಾಡಿ ಆ ಗುಂಡುಗಳನ್ನು ಹೊರಗೆ ತೆಗೆದಿರ್ತಕ್ಕ. ನೋಡಿ, ಜೀವನದಲ್ಲಿ ನಾನು ಅನೇಕ ನಿದರ್ಶನಗಳು ನೋಡಿದ್ದೀನಿ. ಯಾರೇ ಆಗಲಿ ಗಲಭೆಗಳಲ್ಲಿ ಸತ್ತೋದಂಥ ಟೈಮಲ್ಲಿ, ಇಂಥ ಗೋಲಿಬಾರ್ಗಳಲ್ಲಿ ಸತ್ತೋದಂಥ ಟೈಮಲ್ಲಿ ಯಾರನ್ನು ಕೂಡ ಅವ್ರನ್ನ ಸುಡಬಾರ್ದು. ಇವರು ಸುಟ್ಟಾರ ಅಂತ ಹೇಳಿದ್ರಿಗಿನ ಕೇವಲ ರಾಜಶೇಖರ್ ಬಾಡಿಯಲ್ಲಿ ಒಂದೇ ಬುಲೆಟ್ ಇದ್ದ, ಸಾಕಷ್ಟು ಬುಲೆಟ್ಗಳಿದ್ವು. ಅಕಸ್ಮಿತವಾಗಿ ಅವನ ಖಾಸಗಿ ಗುಂಡು ಮ್ಯಾನ್ಗಳು ಅವರು ಲೆಕ್ಕ ನೋಡಿಸೋದು, ಒಂದು ಬುಲೆಟನ್ನು ನೋಡಿಸಿ ಬೇರೆ ಕಳ್ಳು ಬುಲೆಟಿಂದ ಫೈರ್ ಮಾಡಿ ಅದನ್ನು ಜೋಬಲ್ಲಿ ಇಟ್ಕೊಂಡು ಹೋದ್ನ. ಇವತ್ತು ರಾಜಶೇಖರ್ ದೇಹದಲ್ಲಿ ಬಹಳಷ್ಟು ಬುಲೆಟ್ ಇರೋ ಕಾರಣ ಸಾಕ್ಷಿ ನಾಶ ಮಾಡಬೇಕಾದ್ರೆ ಸುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ಬನ್ನಿ, ಗುಂಡು ಆರಿಸಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕುಲಂಕುಷವಾಗಿ ಅದು ತನಿಖೆ ಆಗಬೇಕು. ಹಾಗಾದರೆ ಈ ಗೂಂಡಾ ಸರ್ಕಾರದಲ್ಲಿ, ಗುಂಡು ಆರಿಸಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ನ್ಯಾಯ ಸಿಗುತ್ತಾ? ಕಟ್ಟಕಡೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಿ ನಾನು ಕನ್ಕ್ಲೂಡ್ ಮಾಡ್ತೀನಿ. ಸರ್, ಈ ಸರ್ಕಾರದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ ಏನಾದರೂ ಆಯ್ತು? ನೋಡಿ, ಅವರು ನಾನು ಭಾಳಷ್ಟು ಸಾರಿ ನಾವು ಎಂಕ್ವೈರಿ ಮಾಡಿಸ್ಬೇಕು. ಎಂಕ್ವೈರಿ ಯಾರಿಂದ ಮಾಡಿಸ್ಬೇಕು? ಸಿಟ್ಟಿಂಗ್ ಜಡ್ಜ್ ಹತ್ರದಿಂದ ಎಂಕ್ವೈರಿ ಮಾಡಿಸ್ಬೇಕು, CBI ಕೊಡ್ಬೇಕಂತೇಳಿ ನಾವು ಎಂಕ್ವೈರಿಯನ್ನು ನಾವು ಕೇಳಿದ್ದೀವಿ. ಈ ಸರ್ಕಾರ ನೋಡಿ SIT ಮಾಡಿದೆ. SIT ಮಾಡೋದ್ರಿಂದ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಯಾಕಂದರೆ SIT ವಿಚಾರದಲ್ಲಿ ನಮ್ಮ ಮನಸ್ಸು ಸಾಕ್ಷಿಯಾಗಿ ಹೇಳ್ಬೇಕಂದ್ರೆ, ನಮ್ಮ ಮನಸ್ಸು ಸಾಕ್ಷಿಯಾಗಿ ಹೇಳ್ಬೇಕಂದ್ರೆ SITನಿಂದ ಇವತ್ತು ಯಾವುದೇ ನ್ಯಾಯ ಸಿಗುತ್ತಾ ವಿಶ್ವಾಸ ನಮಗಿಲ್ಲ. ಹಾಗಾಗಿ CBI ಕೊಡಬೇಕು, ಇದು ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ಬೇಕನ್ನೋ ಒತ್ತಾಯವನ್ನು ಮಾಡ್ತೀವಿ. ಬೆಳಿಗ್ಗೆ ತಾವು ಮೀಡಿಯಾ ಮುಂದೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಿ, ಈಗ SIT ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತೀರಿ. ಒಂದು ಕಡೆ CBIಗೆ ಕೊಡಬೇಕು ಅಂತೇಳಿ ಮಾಜಿ ಶಾಸಕರು ಜನಾರ್ದನ್ ರೆಡ್ಡಿ ಹೇಳ್ತಾರೆ. ವಾಟ್ ಈಸ್ ಯುವರ್ ಫೈನಲ್ ಇಂಟ್ರೆಸ್ಟ್ ಇನ್ ದಿಸ್ ರಿಗಾರ್ಡ್ ಅಂಡ್ ಕನ್ಕ್ಲೂಡ್ ದಿಸ್ ಮ್ಯಾಟರ್? ನಾನು ಭಾಳ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಯಾವ್ಯಾವ ಇನ್ಸಿಡೆಂಟ್ಗಳಾಗಿದೋ ಆ ತುಣುಕುಗಳು, ವಿಡಿಯೋಗಳು ಡೈಲಿ ಅವ್ರು ಯಾವತ್ತು 1ನೇ ತಾರೀಕಿಗೆ 7 ಗಂಟೆಯಿಂದ ಆಮೇಲೆ ರಾಜಶೇಖರ್ ಸಾಯುವಂಥ ಟೈಮಲ್ಲಿ 9-9:30 ಗಂಟೆ ಆಗಿತ್ತು. ಅಲ್ಲಿನಿಂದ ಪ್ರಾರಂಭ ಆಗಿ ಅವ್ರು ಪೋಸ್ಟ್ಮಾರ್ಟಮ್ ಆದ ನಂತರ ಅಷ್ಟೇ ಸಂಸ್ಕಾರ ಮಾಡೋ ತನಕ ಕೂಡ ಎಲ್ಲ ಕ್ಯಾಸೆಟ್ಗಳನ್ನು ಕೊಟ್ಟಿದ್ದೀನಿ, ಎಲ್ಲ ಕೂಡ ವಿಡಿಯೋ ಮಾಡಿ ಕೊಡಿಸಿದ ನಂತರ ಕೂಡ ನಮ್ಮ ಒತ್ತಾಯ ಏನಿದೆ, 100% ನಾವು CBI ಕಡೆ ಹೋಗ್ತೀವಿ, ಸಿಟ್ಟಿಂಗ್ ಜಡ್ಜ್ ಕಡೆ ಹೋಗ್ತೀವಿ. ನಮಗೇನಿದೆ, ಸರ್ಕಾರ ಏನು ನಿರ್ಧಾರ ತೊಗೊಂಡಿದೆ, ನಾವು ತಪ್ಪು ಮಾಡಿಲ್ಲ.
ವಿಶ್ವಾಸ ಇಲ್ಲ, ಆದ್ರೆ ತಪ್ಪು ಮಾಡಿಲ್ಲ. ಇವತ್ತು ಮಾಡಿದಂತ ಟೈಮಲ್ಲಿ ಅವ್ರು ಪಾರದರ್ಶಕವಾಗಿ ಮಾಡ್ರಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಕೈಲಿ ಅಧಿಕಾರ ಇಲ್ಲ, SIT ಗೆ ನಾವು ಕೊಡಬೇಡ ಅಂದ್ರೆ ಕೊಡೋದು ಬಿಡಲ್ಲ. ಅವ್ರ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಆರೋಪಿಯಾದಂತ ಭರತ್ ರೆಡ್ಡಿನ ಬಗಲ್ಗಡೆ ಕೂಡ್ಸ್ಕೊಂಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ್ಸ್ಕೊಂಡು ಮಾತಾಡ್ತಾರ. ಇಲ್ಲಿದ್ರೆ ಇವತ್ತು ಉಪಮುಖ್ಯಮಂತ್ರಿಗಳು ಕೂಡ್ಸ್ಕೊಂಡು ಮಾತಾಡ್ತಾರಂದ್ರೆ SIT ಮುಖ್ಯಮಂತ್ರಿಗಳು ಸರ್ಕಾರ ಇದ್ದಂತ ಟೈಮಲ್ಲಿ ಅದು SIT ಇಂದ ನ್ಯಾಯ ಸಿಗಕ್ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಇದೆ. ನಂದು ಓವರಾಲ್ ಕನ್ಕ್ಲೂಷನ್ ಅಂದ್ರೆ ನಾ ಬೆಳಿಗ್ಗೆ ಕೂಡ ಹೇಳಿದೀನಿ, ಅವ್ರು ಮಾಡಿದಂತ ಏನ್ SIT ಮಾಡಿದ್ರು ಅದು ಸ್ವಾಗತ ಮಾಡೋದ್ರ ಜೊತೆಲಿ ನಮ್ಮ ಇಂಟೆನ್ಷನ್ ಇತ್ತು CBI ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಇದು ಒಟ್ಟಾರೆ ಎಪಿಸೋಡ್ ಬಗ್ಗೆ ಕನ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂತಹ ಶ್ರೀರಾಮುಲು ಸಾಹೇಬರು ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಎಪಿಸೋಡ್ ಇಷ್ಟ ಆದರೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.